ಸಿದ್ಧೈ ಪುರಾಣಗಳು ಮಾತು ಬೆಳಿತಾರೆ. ಮಠಗಳಲ್ಲಿ ಎಲ್ಲಾಗಬೇಕು, ಹೆಂಗಾಗಬೇಕು, ಹೆಂಗಿರ್ಬೇಕು. ಒಳಚೆ ಕೊಂಪೆಗಳೇ ಮಠ ಮಂದಿರಗಳಾಗಲಯ್ಯ, ದೀನರು ದುಃಖಿತರೇ ದೇವರಾಗಲಯ್ಯ, ಹಸಿದೊಡಲಿಗೆ ಅನ್ನ, ಬರಿಮೈಗೆ ಬಟ್ಟೆ, ಓದಲು ಪುಸ್ತಕ ನೀಡುವುದೇ ಪೂಜೆ ಪ್ರಸಾದಗಳಾಗಲಿ. ಶ್ರೀ ಗುರು ಸಿದ್ಧಲಿಂಗೇಶ್ವರ ಅನಾಥ ಅವರ ಪೂಜೆ ಎಲ್ಲೆಲ್ಲೂ ನಡೆಯಲಯ್ಯ ಅಂತಹ ಒಂದು ಮಠ, ಅಂತಹ ಒಬ್ಬ ಸ್ವಾಮೀಜಿ ಯಾರಾದರೂ ಇದ್ರೆ ಭಾಲ್ಕಿಯ ಹಿರೇಮಠದಲ್ಲಿ ಅಂತ ಅನೇಕ ಅನಾಥರ ಆಶ್ರಯದಾತರಾಗಿ ಇವತ್ತು ಮಕ್ಕಳನ್ನ ತಂದು ತಿಪ್ಪಿಯಲ್ಲಿ ಬೀಜ ಹಾಕಿನ ಮಕ್ಕಳನ್ನ ತಂದು ನನ್ನ ತಾಯಿಯ ಪ್ರೀತಿಯನ್ನು ಕೊಟ್ಟು ಕರುಣೆ ತೋರಿಸಿ ಈ ಬಸವ ತತ್ವವನ್ನು ಬೆಳೆಸೋದಿದೆಯಲ್ಲ, ನಿಜಕ್ಕೂ ಇದು ಬಹಳ ಒಂದು ಎತ್ತರದ ಒಂದು ವಿಚಾರ ಅಂತ ಹೇಳ್ತಾ, ಪೂಜ್ಯರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ನನಗಿಂತ ಹೆಚ್ಚಿಗೆ ಗೊತ್ತಿದೆ. ಯಾಕೆ ಅವ್ರ ಒಡನಾಟದಲ್ಲಿ ನೀವು ದಿನನಿತ್ಯ ಇರ್ತೀರಿ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಲಾರ್ದೆ ಅವರು ಕಟ್ಟಿಗೆ ಕಲ್ಲುಗಳಲ್ಲಿ ದೇವರನ್ನ ಕಾಣದೆ, ಅನಾಥರಲ್ಲಿ, ಅವಲರಲ್ಲಿ ದೇವರನ್ನು ಕಾಣುವಂತಹ ಒಬ್ಬ ಪರಮ ಪೂಜ್ಯರು ಇವತ್ತು 75 ವರ್ಷದ ಒಂದು ಅಮೃತ ಮಹೋತ್ಸವ ಆಚರಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಅವರ ಮಧ್ಯದಲ್ಲಿ ನಾವೆಲ್ಲ ಇರುವುದೇ ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ. ಅದಕ್ಕೆ ಪೂಜ್ಯರ ಬಸವತತ್ವ ಪ್ರಚಾರ ಬಗ್ಗೆ ಈಗಾಗಲೇ ಹೇಳೋದು ನಾನು 75 ಮಾತಾಡಿದ ಮೇಲೆ ಯಾರು ಆರ್ಡಕ್ಸ್ ಅಷ್ಟೇ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಒಂದು ಕಡೆ ಕರೀತಾರೆ, ನಿಂತ ನೀರು ಮಲಿನವಾಗುತ್ತದೆ, ಉಳಿದ ಸ್ವಾಮಿ ಜಗಳವಾಗುತ್ತಾನೆ ಅನ್ನುವಂಥ ಆ ಮಾತನ್ನು ಅರಿತಂತ ಪೂಜ್ಯರು ಇವತ್ತು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಗಳಲ್ಲಿ ತಮ್ಮ ಇಡೀ ರಥವನ್ನೇ ತಗೊಂಡು ಹೋಗಿ ಪ್ರಚಾರ ಮಾಡಿ ಅನೇಕ ಮಕ್ಕಳಿಗೆ ಲಿಂಗ ದೀಕ್ಷೆ ಮಾಡಿ ಈ ಸಮಾಜಕ್ಕೆ ವಾಹಿನಿಗೆ ತರುವಂಥ ಕೆಲಸ ಮಾಡ್ತಾರೆ. ಸ್ವಾಮಿಗಳು ಸಾಹಿತಿಗಳು ಹೌದು, ಪೂಜ್ಯರು ಸಾಹಿತ್ಯಕ್ಕೆ ಬರೆಯುವರಿಗೆ ವಸ್ತುವಾದವರು ಸಾಹಿತ್ಯ ಬರೆಯುವರಿಗೆ ವಸ್ತು ಸಹಿತ ಅವರು ಇತಿಹಾಸಕಾರರಲ್ಲ, ಇತಿಹಾಸ ನಿರ್ಮಿಸಿದವರು. ಡಾಕ್ಟರೇಟ್ ಮಾಡಿದವರಲ್ಲ, ಆದರೆ ಡಾಕ್ಟರ್ ಅಧ್ಯಯನಕ್ಕೆ ವಸ್ತುವಾದವರು. ನಿಜಕ್ಕೂ ಇವತ್ತು ಪೀಠದ ಮೇಲೆ ಕುಳಿತು ಬೆಳಕಿಗೆ ಬಂದವರು ಬಹಳ ಜನ ಸಿಗ್ತಾರೆ, ಕುರ್ಚಿ ಮೇಲೆ ಕುಳಿತು ಬೆಳಕಿಗೆ ಬಂದವರು ಬಹಳ ಜನ ಸಿಗ್ತಾರೆ. ಆದರೆ ಕುಳಿತಂತ ಪೀಠಕ್ಕೆ ಒಂದು ಬೆಲೆ ತಂದು ಕೊಟ್ಟಂತ ಪರಮ ಪೂಜ್ಯ ಯಾರಿದ್ರೆ ಡಾಕ್ಟರ್ ಬಸವಲಿಂಗ ಪ್ರಸಾದ್. ನಿಜಕ್ಕೂ ಈ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗ 70 ಬಗ್ಗೆ ಹೇಳಬೇಕು ಅಂದ್ರೆ ನಿಜಕ್ಕೂ ಬಹಳ ಒಂದು ಹೆಮ್ಮೆ ಅನಿಸ್ತು. ಅವರ ಒಡನಾಟದಲ್ಲಿ ನಾವು ಸುಮಾರು ಒಂದು 6-7 ವರ್ಷ ಆಗಿರುವುದು ಅಂತ ಅನಿಸ್ತದೆ. 8-10 ವರ್ಷ ನಮ್ಮ ಬೀದರ್ನಲ್ಲಿ ಬಸವ ಕೇಂದ್ರದಲ್ಲಿ ಹೋದ ವರ್ಷ ಒಂದು ತಿಂಗಳು ಪ್ರವಚನ ಮಾಡಿದ್ದಾರೆ. ಅವರ ಅದ್ಭುತವಾದ ನುಡಿಗಳನ್ನು ಕೇಳಿ ನಾವೆಲ್ಲ ಪುನೀತರಾಗಿದ್ದೀವಿ. ನಿಜಕ್ಕೂ ಅವರ ಅರ್ಥ ಬಸವ ತತ್ವವನ್ನ ಈ 21ನೇ ಶತಮಾನಕ್ಕೆ ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಅವರು ಪ್ರವಚನ ಮಾಡಿದ್ದಾರೆ. ಅದಕ್ಕೆ ಸೇವೆ ಎಂಬ ಪದವು ಆ ಪದದಲ್ಲಿರುವ ಭಾವ ಅತ್ಯಂತ ಪವಿತ್ರವಾದ ಸೇವೆ ಎನ್ನುವಂಥದ್ದು ಸೇವಕರ್ತನ ಮೈ ಬೆರೆಸಬಾರದು. ಸೇವೆ ಸಾಧನೆಗೆ ಒಲಿದು ಬರಬೇಕೆ ಹೊರತು ಸಾಧನೆಗಾಗಿ ಸೇವೆ ಮಾಡೋದಲ್ಲ. ಪರಿಶುದ್ಧ ಸೇವೆ ವ್ಯಕ್ತಿಯ ಕ್ರಿಯಾಶೀಲತೆಗೆ ಮೌಲ್ಯ ತರುತ್ತದೆ. ಸೇವೆ ಮಾಡುವುದು ಮತ್ತೊಬ್ಬರ ಪ್ರಶಂಸೆಗಾಗಿ ಅಲ್ಲ, ಬದುಕಿನ ಸಂತೃಪ್ತಿಗಾಗಿ. ಅಂತಹ ಬದುಕಿನ ಸಂತೃಪ್ತಿಗಾಗಿ ಸೇವೆ ಮಾಡುವಂತಹ ನಮ್ಮ ಸಿದ್ದು ಯಾಪಲ್ಪರಿಯವರ ಬಗ್ಗೆ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ನಿಜಕ್ಕೂ ಸಮಾಜ ಸೇವಕ ಸದಾಶಿಯ ಪ್ರತಿಫಲ ನಿರೀಕ್ಷಿಸಬಾರದು. ಆದರೆ ಅವರ ಸೇವೆಯ ಮನೆಯಲ್ಲಿ ಗೌರವಿಸುವುದು, ಅಭಿನಂದಿಸುವುದು ನಮ್ಮ ಸಮಾಜದ ಆದ್ಯ ಕರ್ತವ್ಯ. ಸಮಾಜದಲ್ಲಿ ಒಳ್ಳೆಯದು ಮಾಡಿದಾಗ ಮೆಚ್ಚುವ ಇಲ್ಲದ ಸಮಾಜ, ಕೆಟ್ಟದ್ದು ಮಾಡಿದಾಗ ಬೈಯುವ ಇಲ್ಲದ ಸಮಾಜ ಬಹುಬೇಗ ಹಾಳಾಗ್ತದೆ ಅನ್ನುವಂಥ ಮಾತು ಸತ್ಯ. ನಾವು ಒಳ್ಳೆಯದು ಮಾಡಿದಾಗ ಶಬಾಸ ಅನ್ಬೇಕು, ಕೆಟ್ಟದ್ದು ಮಾಡಿದಾಗ ಬೈಬೇಕು. ಇಲ್ಲದ್ರೆ ಎರಡಕ್ಕೂ ನಾವು ಬೈಕೋದನ್ನ ಕುಂತೀವಿ ಅಂದ್ರೆ ಈ ಸಮಾಜ ಹಾಳಾಗ್ತದೆ ಅನ್ನುವಂಥ ಅಂತಹ ಮನ್ನಣೆಗೆ ಸೇವಾಕರ್ತನ ಮೈ ಬೆಳೆಸಲಾರದೆ ಅಭಿನಂದನೆಯೇ ಆಶಯವಿರುವಂಥ ಈ ಅಭಿನಂದನೆ ಇವತ್ತಿನ ಪ್ರಶಸ್ತಿಗಳು ನಿಜಕ್ಕೂ ಬಹಳ ಒಂದು ಅರ್ಥಪೂರ್ಣವಾದ ವ್ಯಕ್ತಿಗಳಿಗೆ ಕೊಟ್ಟಿರುವಂಥದ್ದು. ಅದು ಅಷ್ಟೇ ಆ ಪ್ರಶಸ್ತಿ ಯಾಕೆ ಬೆಲೆ ಬಂದಂದ್ರೆ ಪೂಜ್ಯರಂತ ಹೆಸರಿನಲ್ಲಿ ಆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿ ಇನ್ನಷ್ಟು ಬೆಲೆ ಬಂದಿದೆ ಅನ್ನುವಂಥ. ಹಾಗಾಗಿ ಇವತ್ತು ಅಧ್ಯಕ್ಷೀಯ ಮಾತಾಡೋದು ಏನು ಹೇಳೋದಿಲ್ಲ, ಯಾರ್ಯಾರು ಮಾತಾಡಿದ್ರೆ ಅವ್ರು ಹೇಳೋದಿಲ್ಲ ಅಷ್ಟೇ. ಬಹಳ ಅರ್ಥಪೂರ್ಣವಾಗಿ ಈಗಾಗಲೇ ನಮ್ಮ ಮುಸ್ತುಮಿಯವರು ಪ್ರಾಸ್ತಾವಿಕ ಮಾತಾಡ್ತಾರೆ, ಪೂಜ್ಯರು ನಮ್ಮ ಸಿದ್ದು ಕ್ಯಾಪಲ್ಪರಿಯವರು ಮಾತಾಡಿದ್ದಾರೆ. ಹಾಗಾಗಿ ಒಂದು ಮಾತು, ಜನಪರ ಕಾಳಜಿ ಹೊಂದಿ ಎಲ್ಲರೂ ಮೆಚ್ಚುವ ಕಾರ್ಯ ನಿರ್ವಹಿಸಿದ ಮಹನೀಯರನ್ನು ಗುರುತಿಸಿ ಗೌರವಿಸುವುದು, ಪ್ರಶಸ್ತಿ ಕೊಡುವುದು ಒಂದು ಸಮಾಜದ ಲಕ್ಷಣ ಅನ್ನುವಂಥದ್ದು. ಅಂತಹ ಕಾರ್ಯ ಇವತ್ತು ಇಲ್ಲಿ ನಡೆದಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದ. ಸಮಯ ಬಹಳ ಇದೆ, ಪೂಜ್ಯರು ಮಾತಾಡೋದಿದ್ದಾರೆ, ಈಗಾಗಲೇ ಹೇಳ್ದಂಗೆ ಸಮಯ ತಗೊಳ್ಳೋದಿಲ್ಲ. ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.